ನಮಸ್ಕಾರ ಸ್ನೇಹಿತರೆ. ಸ್ಯಾಂಡಲ್ವುಡ್ ನಟಿ ರಾನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಸೋಮವಾರ ರಾತ್ರಿ ದುಬೈನಿಂದ ಬೆಂಗಳೂರಿಗೆ ಬಂದು ಇಳಿಯುತ್ತಿದ್ದಂತೆ ಏರ್ಪೋರ್ಟ್ ನಲ್ಲಿ ರಾನ್ಯಾರನ್ನ ಲಾಕ್ ಮಾಡಿದ್ದ ಡಿಆರ್ಐ ಅಧಿಕಾರಿಗಳು ಬರೋಬ್ಬರಿ 14 ಕೆಜಿ ಶುದ್ಧ ಬಂಗಾರವನ್ನ ಸೀಸ್ ಮಾಡಿದ್ದಾರೆ. ಅಷ್ಟಕ್ಕೂ ಇಷ್ಟೊಂದು ಚಿನ್ನವನ್ನ ರಾನ್ಯಾ ಇಟ್ಟುಕೊಂಡಿದ್ದು ಎಲ್ಲಿ, ಹೇಗೆ ಆಕೆ ಬೆಂಗಳೂರಿಗೆ ಚಿನ್ನ ತಂದಳು ಅನ್ನೋ ಪ್ರಶ್ನೆ ಮೂಡುವುದು ಸಹಜ. ಅದಕ್ಕೆ ಉತ್ತರ ಇಲ್ಲಿದೆ. ನಟಿ ರಾನ್ಯಾಳನ್ನ ಲಾಕ್ ಮಾಡಿದ್ದ ಡಿಆರ್ಐ ಅಧಿಕಾರಿಗಳು ಆಕೆಯ ಬಳಿ ಇದ್ದ ಬರೋಬ್ಬರಿ 14 ಕೆಜಿ ಬಂಗಾರ ಹಾಗೂ ನಗದು ಸೇರಿದಂತೆ ಒಟ್ಟು 17 ಕೋಟಿ ಮೌಲ್ಯದ ವಸ್ತು ಸೀಸ್ ಮಾಡಿದ್ದಾರೆ. ಹಾಗಾದ್ರೆ ರಾನ್ಯಾ ಚಿನ್ನ ಇಟ್ಟುಕೊಂಡಿದ್ದು ಎಲ್ಲಿ? ಹೌದು, ವಿಮಾನ ನಿಲ್ದಾಣದಲ್ಲಿ ತಪಾಸಣೆ ವೇಳೆ ಸಿಕ್ಕಿಬಿದ್ದ ರಾನ್ಯಾಳ ಮನೆ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳಿಗೆ 2.5 ಕೋಟಿ ರೂಪಾಯಿ ಹಣ ಸಿಕ್ಕಿದೆ. ಅಲ್ಲದೆ ಅಲ್ಲೂ ಕೂಡ ಚಿನ್ನಾಭರಣ ಸಿಕ್ಕಿದೆ. ವಿಮಾನ ನಿಲ್ದಾಣದಲ್ಲಿ ಬರೋಬ್ಬರಿ 14 ಕೆಜಿ 200 ಗ್ರಾಂ ಚಿನ್ನ ಹಾಗೂ ಮನೆಯಲ್ಲಿ 2.6 ಕೆಜಿ ಚಿನ್ನದ ಜೊತೆಗೆ 2.67 ಕೋಟಿ ನಗದು ಸೇರಿದಂತೆ ಒಟ್ಟು 17.29 ಕೋಟಿ ಮೌಲ್ಯದ ಚಿನ್ನ ನಗದು ಸಿಕ್ಕಂತಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇತಿಹಾಸದಲ್ಲೇ ಇಷ್ಟೊಂದು ಚಿನ್ನ ಸಿಕ್ಕಿರೋದು ಈವರೆಗಿನ ದಾಖಲೆಯಾಗಿದೆ. ದುಬೈನಿಂದ ಅಕ್ರಮವಾಗಿ ಚಿನ್ನ ತಂದು ಸಿಕ್ಕಿಬಿದ್ದಿರುವ ನಟಿ ರಾನ್ಯಾ ದುಬೈಗೆ ಹೋಗಿದ್ದು ಇದೇ ಮೊದಲೇನೂ ಅಲ್ಲ. 15 ದಿನಕ್ಕೊಮ್ಮೆ ದುಬೈಗೆ ಹೋಗಿ ಬಂದಿರುವುದು ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿದೆ. ಕಳೆದ 15 ದಿನಗಳಲ್ಲಿ 4 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ರಾನ್ಯಾ. ಹೀಗೆ ದುಬೈಗೆ ಹೋಗಿ ಬರುತ್ತಿದ್ದ ರಾನ್ಯಾ ಅಂತಿಂತ ಚಿನ್ನ ತರ್ತಿರ್ಲಿಲ್ಲ. 9.6 ಗಿಂತಲೂ ಪರಿಶುದ್ಧವಾಗಿರುವ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಯ 999.90 ಮಾರ್ಕ್ ಇರುವ ಚಿನ್ನದ ಗಟ್ಟಿಯನ್ನ ಎತ್ತಿಕೊಂಡು ಬರ್ತಿದ್ರು. ಹೀಗೆ ದುಬೈನಿಂದ ಬಂದ ರಾನ್ಯಾ ಅವರನ್ನ ತಪಾಸಣೆ ಇಲ್ಲದೆ ಕಾನ್ಸ್ಟೇಬಲ್ ಒಬ್ಬರು ಕರೆ ತರುತ್ತಿದ್ದರು ಎಂದು ತಿಳಿದು ಬಂದಿದೆ. ದುಬೈನಿಂದ ಬೆಂಗಳೂರಿಗೆ ಪ್ರತಿ ಬಾರಿಯೂ ಬಂದು ಹೇಳಿದಾಗ ವಿಮಾನ ನಿಲ್ದಾಣದಲ್ಲಿ ತಪಾಸಣೆ ಇಲ್ಲದೆ ರಾನ್ಯಾ ಹೊರಗೆ ಬರ್ತಿದ್ಲು. ಇದಕ್ಕೆ ಕಾನ್ಸ್ಟೇಬಲ್ ಸಾಥ್ ನೀಡುತ್ತಿದ್ದ ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ಏರ್ಪೋರ್ಟ್ ಕಾನ್ಸ್ಟೇಬಲ್ ಆದ ಬಸವರಾಜ್ ರಾನ್ಯಾ ರಾವ್ ಡಿಜಿಪಿ ಮಗಳು ಎಂದು ತಪಾಸಣೆ ಇಲ್ಲದೆ ಏರ್ಪೋರ್ಟ್ ನಿಂದ ಕರೆತರ್ತಿದ್ರು. 15 ದಿನದ ಹಿಂದೆಯೂ ರಾನ್ಯಾ ಇದೇ ರೀತಿ ಗಲಾಟೆ ಮಾಡಿಕೊಂಡು ತಪಾಸಣೆ ಇಲ್ಲದೆ ರಾನ್ಯಾ ವಿಮಾನ ನಿಲ್ದಾಣದಿಂದ ಬಂದಿದ್ದಾರೆ. ಹಾಗಾದ್ರೆ ರಾನ್ಯಾ ಚಿನ್ನವನ್ನ ಹೇಗೆ ತರ್ತಿದ್ರು ಗೊತ್ತಾ? ರಾನ್ಯಾ ದುಬೈ ಏರ್ಪೋರ್ಟ್ಗೆ ಬಂದಾಗ ಏರ್ಪೋರ್ಟ್ನ ಟಾಯ್ಲೆಟ್ ನಲ್ಲಿ ವ್ಯಕ್ತಿಯೊಬ್ಬ ಗೋಲ್ಡ್ ತಂದು ಕೊಡ್ತಿದ್ದ. ಆಗ ರಾನ್ಯಾ ಗಮ್ ಮೂಲಕ ಗೋಲ್ಡ್ ಬಿಸ್ಕೆಟ್ ಗಳನ್ನ ಸೊಂಟಕ್ಕೆ ಬೆಲ್ಟ್ ರೀತಿ ಹಚ್ಚಿಕೊಂಡಿದ್ದಳು. ಅಲ್ಲಿಂದ ನೇರವಾಗಿ ವಿಮಾನ ಹತ್ತಿ ಬೆಂಗಳೂರಿಗೆ ಬಂದು ಇಳಿದಿದ್ದಾಳೆ. ಈಕೆ ಡಿಜಿ ರಾಮಚಂದ್ರ ರಾವ್ ಪುತ್ರಿ ಅಂತ ತಪಾಸಣೆ ಮಾಡ್ತಿರ್ಲಿಲ್ಲ. ಅಧಿಕಾರಿಗಳೇ ಈಕೆಯನ್ನ ಮುತುವರ್ಜಿ ವಹಿಸಿ ಹೊರಗೆ ಕರೆದುಕೊಂಡು ಬರ್ತಿದ್ರು. ಇದು ರಾನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.